ಬಾಗಲಕೋಟೆಯ ಮತಕ್ಷೇತ್ರದ ಉಪಚುನಾವಣೆ ಇನ್ನೂ ದಿನಾಂಕ ನಿಗದಿಯಾಗದಿದ್ದರೂ ಈಗಲೇ ಪ್ರಚಾರದ ಕಾರ್ಯ ನಡೆಯುತ್ತಿದೆ. ನಾಗರಾಜ್ ಕಲ್ಕುಟಕರ್ ಎಂಬ ವ್ಯಕ್ತಿ ಸ್ವಚ್ಛ ವಿಧಾನಸಭೆ ಅಭಿಯಾನ ಪ್ರಾರಂಭ ಮಾಡುವ ಜೊತೆಗೆ ಭ್ರಷ್ಟಾಚಾರ ಮುಕ್ತ ಚುನಾವಣೆ ನಡೆಸುವಂತೆ ಜಾಗೃತಿ ಮೂಡಿಸುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಕಳೆದ 6 ತಿಂಗಳಿನಿಂದ ಬೆಂಗಳೂರಿನಿಂದ ಸ್ವಚ್ಛ ವಿಧಾನಸಭಾ ಅಭಿಯಾನ ಪ್ರಾರಂಭಿಸಿ ಸುಮಾರು 18 ಜಿಲ್ಲೆಗಳಲ್ಲಿ ಸಂಚಾರ ಮಾಡಿ ಅಲ್ಲಿನ ವಿಧಾನಸಭಾ ಮತಕ್ಷೇತ್ರದಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಚುನಾವಣೆ ನಡೆಯಬೇಕು, ಹಣ ಹೆಂಡಗಳಿಗೆ ಮತದಾರರು ಮಾರು ಹೋಗದೆ ಶಿಕ್ಷಣ ಕಲಿತ ಅಭ್ಯರ್ಥಿ, ಪ್ರಾಮಾಣಿಕ ಇರುವ ಅಭ್ಯರ್ಥಿಯನ್ನು ಸ್ಪರ್ಧೆ ಮಾಡಿದಾಗ ಅಂಥವರನ್ನು ಸ್ಪಂದನ ಮಾಡಬೇಕು ಎಂದು ಅವರು ಜಾಗೃತಿ ಮೂಡಿಸುತ್ತಿದ್ದಾರೆ. ಈಗ ಬಾಗಲಕೋಟೆ ಮತಕ್ಷೇತ್ರದ ಉಪಚುನಾವಣೆ ಬರುವ ಹಿನ್ನೆಲೆ ನಾಗರಾಜ್ ಸಹ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಬಯಕೆ ವ್ಯಕ್ತಪಡಿಸಿದ್ದು, ಪ್ರಚಾರದ ಜೊತೆಗೆ ಭ್ರಷ್ಟಾಚಾರ ಮುಕ್ತ ಚುನಾವಣೆ ಮಾಡುವಂತೆ ಮತದಾರರಿಗೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡುತ್ತಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳ ವಿಧಾನಸಭಾ ಕ್ಷೇತ್ರವಾರು ಸಂಚಾರ ಮಾಡಿ ಹಣ ಹಾಗೂ ಹೆಂಡಗಳಿಗೆ ಮಾರು ಹೋಗಬಾರದು, ಭ್ರಷ್ಟಾಚಾರ ಇಲ್ಲದೆ ಚುನಾವಣೆ ನಡೆಸಿರಿ ಎಂದು ಅವರು ಜಾಗೃತಿ ಮೂಡಿಸಿ ತಮ್ಮ ಸಂದೇಶವನ್ನು ನೀಡಿದ್ದಾರೆ. ಈಗ ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ತಾವು ಆಕಾಂಕ್ಷೆ ಇಟ್ಟುಕೊಂಡು ಮತದಾನ ಜಾಗೃತ ಜೊತೆಗೆ ಮನೆ ಮನೆಗೆ ತೆರಳಿ ಮತದಾನ ಮಾಡುವಂತೆ ಪ್ರಚಾರ ಮಾಡುತ್ತಿದ್ದಾರೆ. ಶಿಕ್ಷಣ ಹಾಗೂ ಪ್ರಾಮಾಣಿಕ ಇರುವ ಅಭ್ಯರ್ಥಿಗಳಿಗೆ ಪ್ರೋತ್ಸಾಹ ನೀಡಿದರೆ ಬದಲಾವಣೆ ಸಾಧ್ಯ ಆಗುತ್ತದೆ ಎಂದು ಅವರು ಅರಿವು ಮೂಡಿಸುತ್ತಿದ್ದಾರೆ. ಭ್ರಷ್ಟರು, ಜಾತಿವಾದಿಗಳು, ಕೋಮುವಾದಿಗಳು ಹಾಗೂ ಕುಟುಂಬ ರಾಜಕಾರಣ ದೂರು ಇಡುವಂತೆ ಅವರು ಮತದಾರರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಉಪಚುನಾವಣೆ ಜೊತೆಗೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ ಬರುತ್ತಿರುವ ಹಿನ್ನೆಲೆ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ ಮಟ್ಟದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಬಗ್ಗೆ ಮಾಹಿತಿ ನೀಡುತ್ತಾ ಜಾತಿವಾದಿಗಳಿಗೆ, ಕೋಮು ಭಾವನೆ ಸೃಷ್ಟಿಸುವ ಅಭ್ಯರ್ಥಿಗಳಿಗೆ ಬೆಂಬಲಿಸಿದೆ. ಈ ಬಾರಿ ಶಿಕ್ಷಣ ಪಡೆದವರಿಗೆ, ಪ್ರಾಮಾಣಿಕರಿಗೆ ಬೆಂಬಲಿಸಿ ಎಂದು ನಾಗರಾಜ್ ಜಾಗೃತ ಮೂಡಿಸುತ್ತಿದ್ದಾರೆ. ಒಂದು ಜಿಲ್ಲೆ, ಆ ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿಯಾನ ಹಮ್ಮಿಕೊಂಡು ಭ್ರಷ್ಟಾಚಾರ ಮುಕ್ತ ಚುನಾವಣೆಗಾಗಿ ಒಂದು ಜನಜಾಗೃತಿಯನ್ನ ಹಮ್ಮಿಕೊಂಡು ಸಾಗ್ತಾ ಇದ್ದೆ. ಈಗ 6 ತಿಂಗಳಲ್ಲಿ 18 ಜಿಲ್ಲಾ ಕೇಂದ್ರಗಳನ್ನ ಹಾಯ್ದು ನಾನು ಸಾಗಿದ್ದೇನೆ. ಈಗ ಮಧ್ಯದಲ್ಲಿ ನಮ್ಮ ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತ HY ಮೇಟೆಯವರು ವಯೋಸಹಜ ಕಾಯಿಲೆಯಿಂದ ಅವರು ನಿಧನರಾದ್ರು. ಈಗ ಇಲ್ಲಿ ಉಪಚುನಾವಣೆ ಆಗುವುದಿದೆ ಇನ್ನೊಂದು 3-4 ತಿಂಗಳಲ್ಲಿ. ಹಾಗಾಗಿ ನಾನು ಈಗ ಅಭಿಯಾನವನ್ನ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ದಲ್ಲಿ ಮುಂದುವರಿಸಿ ಈಗ ನಾನು ಕೂಡ 2028ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ. ಈಗ ಮತ್ತೆ ಉಪಚುನಾವಣೆಗೂ ಸ್ಪರ್ಧೆ ಮಾಡುವ ನಿಟ್ಟಿನಲ್ಲಿ ನಾನೀಗ ನಿನ್ನೆಯಿಂದ ಇಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೇನೆ. ಸೊ ನಾನು ಹೇಳೋದಿಷ್ಟೇ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ನಾನು ಪ್ರಾಮಾಣಿಕವಾಗಿ, ಅಂದ್ರೆ ಹಣ ಹೆಂಡ ಇನ್ನಿತರ ಆಮಿಷ ಒಡ್ಡದೆ ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತೇನೆ ಮತ್ತು ಜಾತಿ ಧರ್ಮದ ಹೆಸರಲ್ಲಿ ಯಾವುದೇ ಭಾವನಾತ್ಮಕವಾಗಿ ಕೇಳಿಸದೆ ಪ್ರಾಮಾಣಿಕವಾಗಿ ಒಂದು ಜನಪರ ಕಾಳಜಿ ಇಟ್ಟುಕೊಂಡು ಮತಯಾಚನೆ ಮಾಡ್ತೇನೆ ಮತ್ತು ಇಡೀ ವಿಧಾನಸಭಾ ಕ್ಷೇತ್ರವಾರು ಮನೆ ಮನೆಗೂ ಕೂಡ ಬಂದು ಪ್ರಚಾರ ಮಾಡೋ ಯೋಜನೆ ಬರ್ತಾ ಇದ್ದೇನೆ. ಉದ್ದೇಶ ಇಷ್ಟೇ, ಈ ಸ್ವಚ್ಛ ವಿಧಾನಸಭೆ ಅಭಿಯಾನ ಇರ್ಬೋದು, ಈ ಚುನಾವಣೆ ಇರ್ಬೋದು, ಒಂದೇ ನಮ್ಮ ಒಂದು ಮನವಿ ಏನು ಅಂತಂದ್ರೆ ಭ್ರಷ್ಟರು, ಜಾತಿವಾದಿಗಳು, ಕೋಮುವಾದಿಗಳು, ಕ್ರಿಮಿನಲ್ಗಳು ಮತ್ತೆ ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಬೇಕು. ಮತ್ತೆ ಸಜ್ಜನರು, ಜನಪರ ಕಾಳಜಿ ಇರ್ತಕ್ಕಂಥವ್ರು, ವಿದ್ಯಾವಂತ ಸುಸಂಸ್ಕೃತರನ್ನ ಆಯ್ಕೆ ಮಾಡಿ ವಿಧಾನಸಭೆ ಕಳಿಸ್ಬೇಕು ಅಂತ ಹೇಳಿ ನಾನು ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡ್ತೇನೆ. ಆಗುತ್ತಾ ಅನ್ನೋ ಪ್ರಶ್ನೆ ನೀವು ಮಾತ್ರ ಅಲ್ಲ, ಜನಸಾಮಾನ್ಯರು ಕೇಳ್ತಾ ಇರ್ತಾರೆ. ಯಾಕೆ ಸಾಧ್ಯ ಇಲ್ಲ? ಜನಸಾಮಾನ್ಯರು ಮನಸ್ಸು ಮಾಡಿದ್ರೆ ಅದು ಸಾಧ್ಯ ಇದೆ. ತಮ್ಗೆಲ್ಲ ಗೊತ್ತಿದೆ ಏನು ದೊಡ್ಡ ಪಕ್ಷಗಳಂದ್ರೆ ಅಧಿಕಾರ, ಹಣಬಲ, ತೋಳುಬಲದಿಂದ ಬಲಾಢ್ಯರಾಗಿದ್ದಂತ ಈ ಕಾಂಗ್ರೆಸ್, ಬಿಜೆಪಿ, JDS ಪಕ್ಷಗಳೇನಿದ್ದಾವೆ ಅವರು ದೊಡ್ಡವರು ಇರ್ಬೋದು, ಆದ್ರೆ ಒಂದು ಮಾತು ನೀವು ನೆನಪಿಟ್ಕೊಡ್ರೆ ಅವರು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತಾ ಇಲ್ಲ. ಚುನಾವಣೆ ಬಂದ್ರೆ ಸಾಕು ಹಣ ಹಂಚಿ, ಎಂಡ ಹಂಚಿ ಇಡೀ ಚುನಾವಣಾ ವ್ಯವಸ್ಥೆಯನ್ನ ಭ್ರಷ್ಟಗೊಳಿಸಿ ನಮ್ಮ ಸ್ವಾತಂತ್ರ್ಯ, ಸಮಾನತೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲೆ ಮಾಡಿ ಅವರು ಅಧಿಕಾರ ಗಿಟ್ಟಿಸ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಸಾಕ್ತಾ ಇದ್ದಾರೆ. ಬೇಕಾದ್ರೆ ವಿಶ್ವಾಸ ಇಲ್ಲ ಅಂದ್ರೆ ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರವನ್ನು ನೀವು ಪ್ರಶ್ನೆ ಮಾಡಿ ನೋಡಿ. ನಿಮ್ಮ ಯಾವ ಜಾತಿ ಧರ್ಮವನ್ನು ನೋಡದೆ ನಿಮ್ಮ ಧ್ವನಿಗಳನ್ನ ಹತ್ತಿಕ್ಕತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇಂಥ ಒಂದು ಈಗ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಜೊತೆಯಲ್ಲಿ ಆಗುವ ಸಾಧ್ಯತೆಗಳು ಇದೆ. ಅಲ್ಲೂ ಕೂಡ ನಾವು ಈಗ ಗ್ರಾಮಗಳಿಗೆ ತೆರಳಿ ಈ ಒಂದು ಪ್ರಚಾರ ಕೈಗೊಳ್ತಾ ಇದ್ದೇವೆ ಮತ್ತು ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಅಕ್ರಮಗಳು ಕಡಿಮೆ ನಡೀತಾರೆ, ಅಲ್ಲಿಯೂ ಕೂಡ ಭಾರಿ ಅಕ್ರಮಗಳು ನಡೀತಾ ಇದೆ. ಇತ್ತೀಚೆಗೆ ನಾನು ಪತ್ರಿಕೆಯಲ್ಲೂ ನೋಡಿದೆ, ಕಳೆದ ಒಂದು ದಶಕದಲ್ಲಿ 50,000 ಕೋಟಿಯಷ್ಟು ಅಕ್ರಮ ಗ್ರಾಮ ಪಂಚಾಯತಿಯಲ್ಲಿ ನಡೆದಿದೆ.
ಇವತ್ತು ದೊಡ್ಡ ಮಟ್ಟದಲ್ಲಿ ತಾಲೂಕಾ ಜಿಲ್ಲಾ ಮಟ್ಟದಲ್ಲಿ ನಾವು ಭ್ರಷ್ಟಾಚಾರದ ಹೋರಾಟ ಮಾಡೋದಕ್ಕಿಂತ ನಾವು ಮಾಡಿದೀವಿ. ಗ್ರಾಮ ಪಂಚಾಯತಿಗೆ ಹೋಗಿ ಪ್ರಶ್ನೆ ಮಾಡಿದ್ರೆ ಸಾಕು, ಇಲ್ಲಿಗಿಂತನೂ ಭಾರಿ ಏನು ಆಕ್ರಮಣಶೀಲಿ ಆಗಿ ಬಂದು ದಬ್ಬಾಳಿಕೆ, ದೌರ್ಜನ್ಯ, ಗುಂಡಾಗಿರಿ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೀತದೆ. ಅಂದ್ರೆ ರಾಜಕೀಯಕ್ಕಿಂತ ಅಲ್ಲಿ ವೈಯಕ್ತಿಕ ದ್ವೇಷ ಸಾಧಿಸಿ ಅಲ್ಲಿ ಮಾಡ್ತಾರೆ. ಅಂತ ಒಂದು ಪರಿಸ್ಥಿತಿ ಇದ್ದಾಗ ಗ್ರಾಮೀಣ ಜನ ಏನು ಹೆದರ್ಕೊಂಡು ಯಾರು ಧ್ವನಿಸ್ತಾ ಇಲ್ಲ. ಹಾಗಂತ ನಾವು ಬಿಡ್ತಾ ಇಲ್ಲ. ಅದಕ್ಕೆ ನಾನು ಮನವಿ ಮಾಡ್ತೇನೆ ಗ್ರಾಮೀಣ ಜನರಲ್ಲಿ, ಪ್ರಾಮಾಣಿಕವಾಗಿ ಮತ ಚಲಾಯಿಸ್ರಿ. ಯಾಕೆ ಇನ್ನೊಂದು ಗ್ರಾಮೀಣ ಜನರಲ್ಲಿ ನಾವು ವಿಧಾನಸಭಾ ಕ್ಷೇತ್ರ ಜನರಿಗೆ ಹೇಳ್ತೀನಿ, ನಗರ ಪಟ್ಟಣ ಜನ ಒಂದು ಆರೋಪ ಇದೆ ಗ್ರಾಮೀಣ ಜನರ ಮೇಲೆ, ಅತಿ ಹೆಚ್ಚು ಹಣ ಹೆಂಡ ಕೇಳೋರು ಗ್ರಾಮೀಣ ಭಾಗದ ಜನ ಅನ್ನೋ ಆರೋಪವನ್ನ ಈ ಗ್ರಾಮೀಣ ಜನರ ತಲೆ ಮೇಲಿದೆ. ನೀವು ಗ್ರಾಮೀಣ ಜನ ಪ್ರಾಮಾಣಿಕವಾಗಿ ಮತ ಚಲಾಯಿಸಿ, ತಾವು ಏನಿದೆ ಪ್ರಾಮಾಣಿಕರು ಅನ್ನೋದನ್ನ ನೀವು ಈ ಚುನಾವಣೆ ಸಾಬೀತುಪಡಿಸಬೇಕು. ದೇಶಾದ್ಯಂತ ಮತಗಳ್ಳತನ ಚರ್ಚೆ ಮಧ್ಯೆಯೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಮತಗಳ್ಳತನದ ಆರೋಪ ಕೇಳಿಬಂದಿದೆ. 18 ವರ್ಷದೊಳಗಿನ ಮಕ್ಕಳ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ ಎಂದು ದಾಖಲೆ ಸಮೇತ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಬಿಜೆಪಿ ಪಕ್ಷದ ಮೇಲೆ ಮತಗಳ್ಳತನ ಆರೋಪ ಮಾಡಿದ್ದರು. ಆದರೆ ಈಗ ಕಾಂಗ್ರೆಸ್ ಪಕ್ಷದವರೇ ಅಪ್ರಾಪ್ತ ಬಾಲಕರ ಹೆಸರು ಸೇರ್ಪಡೆ ಮಾಡಿ ಗೆಲ್ಲುವ ತಂತ್ರ ಮಾಡಿದ್ದಾರೆ ಎಂದು ಬಾಗಲಕೋಟೆ ಜಿಲ್ಲೆಯ ಮುರಡಿ ಗ್ರಾಮದ ಕೆಲ ಮುಖಂಡರು ಆರೋಪಿಸಿದ್ದಾರೆ. ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ 18 ವರ್ಷದ ಒಳಗಿನ ಮಕ್ಕಳ ಹೆಸರು ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಅನಧಿಕೃತವಾಗಿ ಮಕ್ಕಳ ಮತದಾರ ಪಟ್ಟಿಯಲ್ಲಿ 8 ಮಕ್ಕಳ ಹೆಸರು ಸೇರ್ಪಡೆ ಮಾಡಿರುವ ಮೂಲಕ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಮುಖಂಡರಿಂದ ಇಂಥ ಕೃತ್ಯ ನಡೆಸಲಾಗಿದೆ ಎಂದು ಆಪಾದನೆ ಮಾಡಲಾಗಿದೆ. ಶಾಲಾ ದಾಖಲಾತಿ ಪ್ರಕಾರ 15 ವರ್ಷ, 16 ವರ್ಷ ಮತ್ತು 17 ವರ್ಷದ ಮಕ್ಕಳ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ ಎಂದು ಆರೋಪಿಸಲಾಗಿದೆ. ಮುರುಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪುತ್ರ 8 ಮಕ್ಕಳಿಗೆ ಒಂದೇ ನಂಬರ್ ಮೂಲಕ OTP ನೀಡಿ ಮತದಾನ ಗುರುತಿನ ಚೀಟಿ ಮಾಡಿದ್ದಾರೆ ಎಂದು ಗ್ರಾಮದ ಬಿಜೆಪಿ ಪಕ್ಷದ ಯುವ ಮುಖಂಡ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾಗಿರುವಂತಹ ಮಂಜುನಾಥ್ ಪಾಟೀಲ್ ಹಾಗೂ ಇತರರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಏನು ಹೇಳ್ತಾ ಇದ್ದಾರೆ, ದೇಶಾದ್ಯಂತ ಓಟ್ ಕದೀತಾ ಇದ್ದಾರೆ, ಓಟ್ ಕಳ್ಳತನ ಮಾಡ್ತಾ ಇದ್ದಾರೆ ಅಂತೇಳಿ ಬಿಜೆಪಿ ಅವ್ರು ಹೇಳ್ತಾ ಇದ್ದಾರೆ. ಇವತ್ತು ತಮ್ಮ ಕರ್ನಾಟಕ ರಾಜ್ಯದಲ್ಲಿ, ತಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಇರುವಂಥ ರಾಜ್ಯದಲ್ಲಿ, ಅದು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಮುರುಡಿ ಗ್ರಾಮದಲ್ಲಿ ಮತದಾನ ಕಳ್ಳತನ ಆಗಿರೋದನ್ನು ನಾವು ದಾಖಲಾತಿ ಸಮೇತ ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಏನಾಗಿದೆ ಅಂತಂದ್ರೆ, ಇವತ್ತು ಶಾಲಾ ದಾಖಲಾತಿಗಳ ಸಮೇತ ತಗೊಂಬಂದಿದ್ದೀವಿ ತಮ್ಮ ಹತ್ರ. ಚುನಾವಣೆಯಲ್ಲಿ ಬಹಿಷ್ಕಾರವನ್ನು ಮಾಡಿ ಅವರಿಗೆ ಚುನಾವಣೆ ನಿಲ್ಲಲು ಅನರ್ಹವನ್ನು ಮಾಡಬೇಕು. ನಿರ್ದಾಕ್ಷಿಣ್ಯವಾಗಿ ಇದರಲ್ಲಿ ಭಾಗಿಯಾಗಿರುವಂಥ ಯಾವುದೇ ಅಧಿಕಾರಿ ಇದ್ದರೂ ಕೂಡ ತತ್ಕ್ಷಣದಿಂದ ಅವರನ್ನು ವಜಾ ಮಾಡಿ ಈ ಒಂದು ನಡೆಯುವಂಥ ಮುಂಬರುವ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಅವರು ಉದ್ದೇಶಪೂರ್ವವಾಗಿ ಇಟ್ಕೊಂಡು ಇವತ್ತು ಈ ಮತದಾನವನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಕಲ್ ತಾಲೂಕಿನ ಮುರುಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುರುಡಿ ಗ್ರಾಮದಲ್ಲಿ ವೋಟ್ ಚೋರ್ ಅಭಿಯಾನವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರಾರಂಭ ಮಾಡಿದ್ದಾರೆ. ಇವತ್ತು ವೋಟ್ ಚೋರ್ ಅನ್ನುವಂಥದ್ದು ನಾವು ಹಂಗೆ ಕೇಳ್ತಾ ಇದ್ವಿ. ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ವೋಟ್ ಚೋರ್ ಅಂದರೆ ವೋಟ್ ಕಳ್ಳತನ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ನಾನು ಕೇಳ್ತಾ ಇದ್ದೀನಿ ರಾಹುಲ್ ಗಾಂಧೀಜಿ ಅವರಿಗೆ, ನಮ್ಮ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ನಿಮ್ಮದೇ ಆದಂಥ ಸರ್ಕಾರದಲ್ಲಿ, ಅದು ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಹುಣಗುಂದ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಮುರುಡಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಈ ಒಂದು ವೋಟ್ ಚೋರ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅವರು 18 ವರ್ಷಕ್ಕಿಂತ ಕೆಳಗಿನವರನ್ನ ಮತ್ತು ಬೇರೆ ಕೊಪ್ಪಳ ಹಾಗೂ ಗದಗ ಜಿಲ್ಲೆಯಲ್ಲಿರುವಂಥ ಮತದಾರರನ್ನ ಅವ್ರನ್ನ ಅಲ್ಲಿ ಕೂಡ ಮತದಾರರ ಪಟ್ಟಿಯಲ್ಲಿದ್ದಾರೆ, ಇಲ್ಲಿ ಕೂಡ ಮತದಾರರನ್ನು ಸೇರಿಸಿದ್ದಾರೆ. ಇವರು ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ, ಇವಾಗ ಏಪ್ರಿಲ್ನಲ್ಲಿ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತ್ ಚುನಾವಣೆ ಸಾರ್ತಾರೆ ಅನ್ನುವಂಥದ್ದನ್ನು ಕಂಡು ಬಂದಿದೆ. ಹಂಗಾಗಿರೋದ್ರಿಂದ ಇವರು ದುರುದ್ದೇಶ ಇಟ್ಕೊಂಡು ನಾವು ಹೇಗಾದರೂ ಮಾಡಿ ಗೆಲ್ಬೋದಲ್ಲ ಅನ್ನುವಂಥದ್ದನ್ನು ಇವರು ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಇದು ದೊಡ್ಡ ಕಗ್ಗೊಲೆ. ಇದು ಕೂಡಲೇ ಜಿಲ್ಲಾಧಿಕಾರಿಗಳು, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಕೂಡಲೇ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿ ಅವರನ್ನು ಬಂಧಿಸಿ ತನಿಖೆಗೊಳಪಡಿಸಬೇಕು
ಮತ್ತು ಅಧಿಕಾರಿಗಳು ಯಾರೇ ಆಗಿದ್ರು ಕೂಡ ಅವ್ರನ್ನ ವಜಾ ಮಾಡ್ಬೇಕಂತ ತಮ್ಮಲ್ಲಿ ಹೇಳ್ಕೊಳ್ತಾರೆ ಸರ್. ಇದರಲ್ಲಿ ಇವತ್ತು ನಾವು ನಮ್ಮ ಗಮನಕ್ಕೆ ಬಂದ ಮೇಲೆ ಇವತ್ತು 6 ರಿಂದ 8 ಜನ ಏನಾಗಿದೆ 18 ವರ್ಷದ ಕೆಳಗಿದ್ದಾರೆ. ನಮ್ಮ ಹತ್ರ ದಾಖಲಾತಿ ಇದ್ದಂಥವ್ರು, ದಾಖಲಾತಿ ಇರದೇ ಇರುವಂಥವ್ರು ಇನ್ನೂ ಸಾಕಷ್ಟು ಜನ ಇದೆ, ಹುಡುಕ್ಬೇಕು. ಮತ್ತೆ ಇನ್ನೊಂದು ಏನಾಗಿದ್ರೆ ಬೇರೆ ಜಿಲ್ಲೆಯಿಂದ 8 ರಿಂದ 10 ಜನ ಬೇರೆ ಜಿಲ್ಲೆಯವರು ಅಂತಂದು ಇಲ್ಲಿ ಹಾಕಿದ್ದಾರೆ. ಇದ್ರ ಬಗ್ಗೆ ನಾವು ತಲಾಟೆ ಅವ್ರನ್ನ ಕೇಳಿದ್ರೆ ಜನವರಿಯಲ್ಲೇ ಮತದಾರರ ಪಟ್ಟಿ ಬರುತ್ತೆ, ಅದ್ರಲ್ಲಿ ನೋಡ್ಕೊಳ್ರಿ, ಆಮೇಲೆ ಪರಿಷ್ಕಾರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಗಮನ ಏನಪ್ಪಾ ಅಂತಂದ್ರೆ ಇದನ್ನ ಡಿಲೀಟ್ ಮಾಡೋದಂತ ನಮ್ಮ ಗಮನ ಅಲ್ಲ, ಅವ್ರು ಯಾರು ಮಾಡಿದಾರ ಅವ್ರ ಮೇಲೆ ಸೂಕ್ತ ಕ್ರಮ ಆಗ್ಲೇಬೇಕು ಅನ್ನೋದು ನಮ್ದು ಒತ್ತಾಯ. ಬಾಗಲಕೋಟೆ ನಗರದ ಸಮೀಪ ಇರುವಂತಹ ಸುಳಿಕೆರೆ ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ 5 ಕೆಜಿ ಬೆಳ್ಳಿಯ ಕವಚ ಮತ್ತು ಆಭರಣಗಳನ್ನು ಸುಳಿಕೆರೆ ಗ್ರಾಮದ ಬಿಕೆ ಪಾಟೀಲ್ ದೇಶಪಾಂಡೆ ಮನೆತನ ಹಾಗೂ ಶಿಮಿಕೆರೆ ಮನೆತನದವರು ಶ್ರೀ ಮಾರುತೇಶ್ವರನ ದೇವರಿಗೆ ಸಮರ್ಪಿಸಿದರು. ವರ್ಣರಂಜಿತ ಸಮಾರಂಭದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡಿದ್ದರು. ಮಾರುತೇಶ್ವರನಿಗೆ ಸುಮಾರು 100 ವರ್ಷಗಳ ಆಭರಣಗಳು ಶಿಥಿಲಾವಸ್ಥೆಯಲ್ಲಿ ಇದ್ದವು. ಅದನ್ನು ಕಂಡ ಭಕ್ತರು ಬಿಕೆ ಪಾಟೀಲ್ ದೇಶಪಾಂಡೆ ಮತ್ತು ಶಿಮಿಕೆರೆ ಮನೆತನದವರು ಸುಮಾರು 5 ಕೆಜಿ ಬೆಳ್ಳಿಯ ಕವಚ ಹಾಗೂ ಆಭರಣಗಳನ್ನು ಮಾರುತೇಶ್ವರ ದೇವರನಿಗೆ ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ನೂರಾರು ಭಕ್ತರು, ಹೆಚ್ಚಿನ ಸಂಖ್ಯೆಯ ಮಹಿಳಾ ಭಕ್ತರು ಪಾಲ್ಗೊಂಡಿದ್ದರು. ಈ ಸಮಯದಲ್ಲಿ ಆದಿ ಶೇಷಾಚಾರ್ಯ ಯಲಗೂರು ಹಾಗೂ ವಿಜಯೇಂದ್ರ ಆಚಾರ್ಯ ಯತ್ನಟ್ಟಿ ಫಡ್ನೀಸ್ ಆಚಾರ್ಯ ಅವರಿಂದ ಹೋಮ ಹವನ ಕಾರ್ಯಕ್ರಮ ಪ್ರವಚನ ನಡೆಯಿತು. ಇದೇ ಸಂದರ್ಭದಲ್ಲಿ ಪುರಾತನದ ಶ್ರೀರಾಮ ಮಂದಿರದಲ್ಲಿ ತೀರ್ಥ ಪ್ರಸಾದ ನಡೆಯಿತು. ಗೌರವ ಅಧ್ಯಕ್ಷರಾಗಿರುವಂತಹ ಬಿಕೆ ಪಾಟೀಲ್, ಉತ್ಸವ ಸಮಿತಿ ಅಧ್ಯಕ್ಷರಾಗಿರುವಂತಹ ಗೋವಿಂದರಾವ್ ದೇಶಪಾಂಡೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಎನ್ ಸುಳಿಕೇರಿ, ಮೋಹನ್ ದೇಶಪಾಂಡೆ, ಸಂಜೀವ್ ದೇಶಪಾಂಡೆ, ವಿಎನ್ ಸುಳಿಕೇರಿ ಸೇರಿದಂತೆ ಇತರ ಮಹಿಳಾ ಭಕ್ತರು ಪಾಲ್ಗೊಂಡಿದ್ದರು. ನಾನು ಭೀಮರಾವ್ ಕೃಷ್ಣ ಪಾಟೀಲ್, ವಕೀಲರು, ಸುಳಿಕೇರಿ ದೇಶಪಾಂಡೆ ಮಂತನದವರು. ಇವತ್ತಿನ ದಿನ ನಮ್ಮ ಮಂತನದ ದೇಶಪಾಂಡೆ ಮಂತನದ ಹಾಗೂ ಶಿಮಿಕೇರಿ ಮಂತನದ ಈ ಮಾರುತೇಶ್ವರ ಬೆಳ್ಳಿಯ ಕವಚಗಳನ್ನು ಮೊದಲು ನಮ್ಮ ಮಂತನದಿದ್ದು ಅವು ಶಿಥಿಲಾವಸ್ಥೆಯಲ್ಲಿ ಇದ್ದವು. ಶಿಥಿಲಾವಸ್ಥೆಯಲ್ಲಿದ್ದರಿಂದ ಅವನ್ನು ನಾವು ಹೊಸದಾಗಿ ಮಾಡಿ ಇವತ್ತಿನ ದಿನ ಶ್ರೀ ಮಾರುತೇಶ್ವರ ದೇವತೆಗೆ ಸಮರ್ಪಣೆ ಮಾಡಿದ್ದೀವಿ. ಸಮರ್ಪಣೆ ಜೊತೆಗೆ ಹೋಮ ಕೂಡ ಮಾಡಿ ಬಂದ ಭಕ್ತರಿಗೆಲ್ಲರಿಗೂ ತೀರ್ಥ ಪ್ರಸಾದವನ್ನು ಶ್ರೀ ರಾಮದೇವರ ಗುಡಿಯಲ್ಲಿ ವ್ಯವಸ್ಥೆ ಮಾಡಿದ್ದಾಯಿತು. ಈ ಮಾರುತೇಶ್ವರ ದೇವರು ಬಹಳ ಹಳೆಯ ಕಾಲದ ಒಂದು ದೇವಸ್ಥಾನ ಇರುವುದರಿಂದ ಇಲ್ಲಿ ಬಹಳ ಭಕ್ತಿ ಪ್ರಾಧಾನ್ಯತೆ ಬಹಳ ಇರುವುದರಿಂದ ಸುಳಿಕೆರೆ ಜೊತೆಗೆ ಸುಳಿಕೆರೆ ಜನರಿಗೆ ಬಹಳ ಅದ್ಭುತವಾದ ಮಾರುತೇಶ್ವರ